ಬೆಂಗಳೂರಲ್ಲಿ ಆಟೋ ಪ್ರಯಾಣ ದರ ಹೆಚ್ಚಳವಾಗಿದೆ. ಆಟೋ ಪ್ರಯಾಣ ದರ ಹೆಚ್ಚಿಸಿ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಆಗಸ್ಟ್ 1ರಿಂದ ಆಟೋ ಪರಿಷ್ಕೃತ ದರ ಜಾರಿಯಾಗಿದೆ. ಈಗ ಜಿಲ್ಲಾಧಿಕಾರಿ ಏನೋ ಆಟೋ ಪ್ರಯಾಣ ದರವನ್ನ ಹೆಚ್ಚಳ ಮಾಡಿ ಆದೇಶ ಮಾಡಿದ್ದಾರೆ. ಹಾಗಿದ್ರೆ ಇದು ಎಷ್ಟು ಜನಸ್ನೇಹಿಯಾಗಿದೆ? ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗುತ್ತಾ? ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ, ಆಟೋದವರಿಗೆ ಇದು ದುಬಾರಿ ಆಗ್ತಾ ಇದೆ. ದುಪ್ಪಟ್ಟು ಹಣವನ್ನ ಬೇಡ್ತಾ ಇದ್ದಾರೆ. ಮಿನಿಮಮ್ ದರ ಈಗ 30ರಿಂದ 36 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ನಿಗದಿಯಾಗಿದೆ. ಈ ಹಿಂದೆ ಕಿಲೋಮೀಟರ್ಗೆ 15 ರೂಪಾಯಿ ಇದ್ದಂತಹ ದರ ಈಗ 18 ರೂಪಾಯಿಗೆ ಏರಿಕೆಯಾಗಿದೆ. ಕಾಯುವಿಕೆ ದರ ಮೊದಲ 5 ನಿಮಿಷ ಉಚಿತ ಇತ್ತು. ಈಗ 5 ನಿಮಿಷಗಳ ನಂತರ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿಯನ್ನ ಚಾರ್ಜ್ ಮಾಡಲಾಗುತ್ತೆ. ಈ ಮೂಲಕ ಸಿಟಿ ಮಂದಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಸರ್ಕಾರ ಏನು ಆದೇಶ ಮಾಡಿ ಹೊರಡಿಸ್ತಾರೆ. ಇಷ್ಟು ಪರಿಷ್ಕೃತ ದರವನ್ನ ನಾವು ಇವತ್ತಿನಿಂದ ಅಥವಾ ಆಗಸ್ಟ್ 1ರಿಂದ ನಿಗದಿ ಮಾಡಿದೀವಿ, ಜಾರಿಗೆ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಆಟೋದಲ್ಲಿ ಓಡಾಡ್ತಾರೆ? ಆಟೋದಲ್ಲಿ ಓಡಾಡುವಂತಹವರ ಕಷ್ಟ ಅಧಿಕಾರಿಗಳಿಗೆ ಏನು ಗೊತ್ತಿರುತ್ತೆ? ಪಾಪ ಅವರು AC ಕಾರ್ನಲ್ಲೇ ಓಡಾಡ್ತಾರೆ, ಸರ್ಕಾರದಿಂದ ಪೆಟ್ರೋಲ್ ಹಾಕಿಸ್ಕೊಳ್ತಾರೆ. ಬಟ್ ಸಾರ್ವಜನಿಕರ ಕತೆ ಏನು? ಈ ರೀತಿ ಬರೆ ಮೇಲೆ ಬರೆ ಬೀಳ್ತಾ ಇದ್ರೆ ಸಾರ್ವಜನಿಕರು ಹೇಗೆ ತಾನೇ ಅದನ್ನ ತಡ್ಕೊಳ್ತಾರೆ? ಮೊದಲೇ ಆಟೋದವರ ಮನಸ್ಥಿತಿ ಅಂತೂ ಚೇಂಜ್ ಆಗ್ಬಿಟ್ಟಿದೆ. ಅವರ ಆಟೋದಲ್ಲಿ ಮೀಟರ್ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಇನ್ನು ಒಟ್ಟು 10 ರೂಪಾಯಿ ಮಿನಿಮಮ್ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ರು ಆಟೋ ಚಾಲಕರು. ಆದ್ರೆ 6 ರೂಪಾಯಿ ಏರಿಕೆ ಮಾಡಲಾಗಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆಗೆ ಆಗ್ರಹಿಸಿದ್ದು ಇದೀಗ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ಏರಿಸಿ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಸರ್ಕಾರ ಸಾರ್ವಜನಿಕರಿಗೆ ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇರುವಂತದ್ದು. ಈಗ ಇರುವಂತಹ ಆಟೋದಲ್ಲಿರುವಂತಹ ಮೀಟರೇ ಹಾಕದೆ ಆಟೋಗಳು ಓಡ್ತಾ ಇದೆ. ಅಂತದ್ರಲ್ಲಿ ಈಗ ಈ ಸಂದರ್ಭದಲ್ಲಿ ಪರಿಷ್ಕೃತ ದರ ಬೇಕಿತ್ತಾ? ಎಷ್ಟು ಸರ್ವೆಯನ್ನ ಮಾಡಿದ್ರು? ಸಾರ್ವಜನಿಕರ ಅಹವಾಲು ಏನಿದೆ ಅಂತನಾದ್ರೂ ಸರ್ಕಾರ ಕೇಳಿದ್ಯಾ? ಚೈತ್ರ, ಕಳೆದ ಹಲವು ತಿಂಗಳುಗಳಿಂದ ಆಟೋ ಚಾಲಕದ ಸಂಘಟನೆ, ವಿವಿಧ ಸಂಘಟನೆಗಳು ಸರ್ಕಾರಕ್ಕೆ ಕನಿಷ್ಠ ಮೀಟರ್ ದರವನ್ನು 10 ರೂಪಾಯಿಗೆ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿತ್ತು. ಇದೀಗ ಆ ಮನವಿಯನ್ನ ಸಂಪೂರ್ಣವಾಗಿ ಏನು ಅಧ್ಯಯನ ಮಾಡಿ, ಅಂದ್ರೆ ಒಂದು ರೀತಿಯಲ್ಲಿ ಸ್ಟಡಿಯನ್ನ ಮಾಡಿರುವಂತ ಬಳಿಕ ಇದೀಗ ಒಂದು ನಿರ್ಧಾರಕ್ಕೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಬಂದಿರುವಂತದ್ದು. ಆ ಆಟೋ ಚಾಲಕರು ಕನಿಷ್ಠ ದರವನ್ನು 10 ರೂಪಾಯಿಗೆ ಏನು ಬೇಡಿಕೆ ಇಡಲಾಗಿತ್ತು, 10 ರೂಪಾಯಿಯ ಬದಲಾಗಿ 6 ರೂಪಾಯಿಗೆ ಇದೀಗ ಆಸ್ತು ಒಂದು ಆಗಸ್ಟ್ 1ನೇ ತಾರೀಕಿಂದ ಪರಿಷ್ಕೃತ ದರ ಜಾರಿಯಾಗೋ ಏನು ಈಗ ಆಗಸ್ಟ್ 1ರಿಂದ ಜಾರಿಯಾಗುತ್ತೆ. ಆದ್ರೆ ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತಂದ್ರೆ, ಆಟೋ ಚಾಲಕರು ಈ ಪ್ರಯಾಣಿಕರನ್ನ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಆಟೋವನ್ನೇ ಮೀಟರನ್ನೇ ಹಾಕೋದಿಲ್ಲ. ಹೀಗಾಗಿ ಇವರಿಗೆ ಯಾಕೆ ಬೇಕು ಪರಿಷ್ಕೃತ ದರ ಅನ್ನುವಂಥದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಗಲಾಟೆಗಳಾಗ್ತವೆ. ಆಟೋ ಚಾಲಕರು ತಮ್ಮ ಮಿತಿ ಮೀರಿರುವಂತಹ ಹಣದ ಒಂದು ಹಗಲು ದರೋಡೆ ರೂಪದಲ್ಲಿ ಸಾರ್ವಜನಿಕರಿಂದ ಹಣವನ್ನ ಪಡಿತಾ ಇರುವಂತದ್ದು. ಇಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ದರವನ್ನ ನಿಗದಿ ಮಾಡುವಂತದ್ದು, ಆ ದರ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಸಾಕಷ್ಟು ಬಾರಿ ಓಲಾ ಉಬರ್ ಇರಬಹುದು ಅಥವಾ ಇನ್ನಿತರ ಅಗ್ರಿಗೇಟರ್ ಕಂಪನಿಗಳಿರ್ಬೋದು, ಅಗ್ರಿಗೇಟರ್ ಕಂಪನಿಗಳೇ ಹಗಲು ದರೋಡೆಗೆ ಇಳಿದಿರುವಂತದ್ದು. ಸರ್ಕಾರದ ಯಾವುದೇ ರೀತಿಯಾಗಿರುವಂತಹ ಕಾನೂನು ಕ್ರಮಗಳನ್ನ ಅದರ ಮೇಲೆ ಅಪ್ಲೈ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ. ಇದರ ನಡುವಲ್ಲಿ ಮತ್ತೆ ಬೆಲೆ ಏರಿಕೆ ದುನಿಯಾದಲ್ಲಿ ಮತ್ತೊಂದು ಬಾರಿ ಇದೀಗ ಸಾರ್ವಜನಿಕರಿಗೆ ಬಿದ್ದಿರುವಂತದ್ದು. ಕನಿಷ್ಠ ದರ 30 ರೂಪಾಯಿ ಏನಿತ್ತು ಅದನ್ನ 36 ರೂಪಾಯಿ ಮಾಡಿರುವಂತದ್ದು. ಪ್ರತಿ ನಂತರದ ಕಿಲೋಮೀಟರ್ಗೆ 15 ರೂಪಾಯಿ ಇದ್ದಿದ್ದನ್ನ 18 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಒಟ್ಟಾರೆ 6 ರೂಪಾಯಿಯಿಂದ ಅದ್ರ ಪ್ರತಿ ಕಿಲೋಮೀಟರ್ಗೆ ನೋಡೋದಾದ್ರೆ 3 ರೂಪಾಯಿ ಇದೀಗ ಏರಿಕೆ ಆಗಿರುವಂತದ್ದು. ಮತ್ತೆ ಸಹಜವಾಗಿ ವೈಟಿಂಗ್ ಚಾರ್ಜ್ ಏನಿತ್ತು ಅದನ್ನ ಹಾಗೆ ಮುಂದುವರಿಸಿರುವಂತ, ಮತ್ತೆ ಲಗೇಜ್ಗೆ ಒಂದು ದರ ಏನಿತ್ತು ಅದನ್ನು ಕೂಡ ಹಾಗೆ ಮುಂದುವರಿಸಿ, ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆಯನ್ನ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಇದರಲ್ಲಿ ಯಾವ ರೀತಿಯಾಗಿರುವಂತಹ ಮುಂದಿನ ದಿನಗಳಲ್ಲಿ ಚರ್ಚೆಗಳು ಸಾಧಕ ಬಾಧಕಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗುತ್ತೆ. ಆಶಿಕ್ ಮುಲ್ಕಿ, ಈ ಒಂದು ಏರಿಕೆಯ ವಿಚಾರ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಚರ್ಚೆಗೆ ಕಾರಣವಾಗಿದೆ? ಮೊದಲಿಂದಲೂ ಕೂಡ ಸಾರ್ವಜನಿಕರು ಹೇಳ್ತಾ ಇರೋದು ಆಟೋದವರು ಮೀಟರ್ ಹಾಕದೆ ನಮ್ಮನ್ನ ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ವಿಚಾರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಏನ್ ಸರ್ವೆ ಮಾಡಿದ್ದಾರೆ, ಏನ್ ಅಧ್ಯಯನ ಮಾಡಿದ್ದಾರೆ, ಎಷ್ಟು ಸಾರ್ವಜನಿಕರ ಅಹವಾಲನ್ನ ಇದುವರೆಗೂ ಸ್ವೀಕರಿಸಿದ್ದಾರೆ? ಇವಾಗ ಈ ಮೂಲಕ ಸಾರ್ವಜನಿಕರಿಗೆ ಏನ್ ಹೇಳಬೇಕು ಅಥವಾ ಏನ್ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಜಿಲ್ಲಾಧಿಕಾರಿ ಯೋಚನೆ ಮಾಡಿದಾರಾ?
ಚೈತ್ರ, ಒಟ್ಟು 3 ಬಾರಿ ಇದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿರುವಂತ ಸಭೆಯನ್ನ ಜಿಲ್ಲಾಧಿಕಾರಿಗಳು ಹಿಂದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಸಂಚಾರಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘಟನೆಗಳು ಮತ್ತು ನಗರದ ವಿವಿಧ ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನು ಕೂಡ ಕೂತು ಸಭೆಯಲ್ಲಿ ಮಾತಾಡಿಸಿತು. ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ದರ ಏರಿಕೆಯ ವಿಚಾರಕ್ಕೆ ಸಂಪೂರ್ಣವಾಗಿರುವಂತಹ ಒಂದು ತೀವ್ರ ರೀತಿಯಲ್ಲಿ ಸಾರ್ವಜನಿಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಆಟೋ ಮೀಟರ್ ದರವನ್ನು ಏರಿಕೆ ಮಾಡಬಾರದು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಮಾತನ್ನ ಎಲ್ಲಾ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸರ್ಕಾರ ಅಂದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟಿರುವಂತದ್ದು. ಆದ್ರೆ ಆಟೋ ಚಾಲಕರು ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತಾ ಇದ್ರು. ಆದ್ರೆ ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತಂದ್ರೆ, ಈಗ ಆ ಕನಿಷ್ಠ ಮೊದಲಿನ 2 ಕಿಲೋಮೀಟರ್ಗೆ 30 ರಿಂದ 36 ರೂಪಾಯಿ ಏನು ದರ ಏರಿಕೆ ಮಾಡಿದ್ದಾರೆ, ಈ ದರವನ್ನ ಎಷ್ಟು ಪ್ರಾಮಾಣಿಕವಾಗಿ ಆಟೋ ಚಾಲಕರು ಪಾಲಿಸ್ತಾರೆ ಅನ್ನುವಂಥ ಎಲ್ಲೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಅಷ್ಟು ಆಟೋಗಳು ಯಾವುದೇ ಕಾರಣಕ್ಕೂ ಕೂಡ 100% ನಷ್ಟು ಈ ಸರ್ಕಾರದ ಕಾನೂನನ್ನ ಪಾಲಿಸ್ತಾ ಇಲ್ಲ. ಜೊತೆಗೆ ಅಗ್ರಿಗೇಟರ್ ಕಂಪನಿಗಳಿಂದನೂ ಕೂಡ ಈ ಒಂದು ಹಗಲು ದರೋಡೆ ನಡೀತಾ ಇರೋದ್ರಿಂದ ಸಾರ್ವಜನಿಕರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೊರೆಯಾಗ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ನ್ಯೂಸ್ 18 ಕೂಡ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಕನಿಷ್ಠ 1.5 ಕಿಲೋಮೀಟರ್ಗೆ 80 ರಿಂದ 90 ರೂಪಾಯಿ 100 ರೂಪಾಯಿ ಚಾರ್ಜ್ ಸಾರ್ವಜನಿಕರಿಂದ ಹಣವನ್ನ ವಸೂಲಿ ಮಾಡ್ತಾ ಇರುವಂತಹ ಒಂದು ಆ ಸನ್ನಿವೇಶದಲ್ಲಿ ಜನರು ಬದುಕ್ತಾ ಇರುವಂತದ್ದು. ಇದರ ನಡುವೆ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಈ ರೀತಿಯಾಗಿ ಆ ದರವನ್ನು ನಿಗದಿ ಮಾಡುತ್ತೆ, ಅದನ್ನ ಫಾಲೋ ಅಪ್ ಮಾಡಕ್ಕಾಗದೆ ಅಥವಾ ಅದನ್ನ ಪಾಲಿಕೆ ಆಗ್ತಿದೆ ಅನ್ನುವಂಥದ್ದನ್ನ ಕಣ್ಗಾವಲನ್ನ RTO ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೃಷ್ಟಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ಮೇಲೆ ಕೇವಲ ಕಾಟಾಚಾರಕ್ಕೆ ಇಂಥ ದರ ಏರಿಕೆಯನ್ನ ಯಾಕೆ ನಿಗದಿ ಮಾಡಬೇಕು, ಇಷ್ಟು ದರ ಇಷ್ಟಕ್ಕೆ ಅಂತ ಯಾಕೆ ನಿಗದಿ ಮಾಡಬೇಕು ಅನ್ನುವಂಥ ಸಾರ್ವಜನಿಕರಿರುವಂತಹ ಪ್ರಶ್ನೆ. ಈಗ 30 ರಿಂದ 36 ರೂಪಾಯಿ ಕನಿಷ್ಠ ದರವನ್ನ ಏನು ಏರಿಸಿದ್ದಾರೆ, ಇದು ನಾಳೆಯಿಂದ ಯಾವ ರೀತಿಯಾಗಿರುವಂತಹ ಸಾರ್ವಜನಿಕರು ಮತ್ತು ಆಟೋ ಚಾಲಕರ ನಡುವೆ ಜಟಾಪಟಿ ಆಗುತ್ತಾ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಗಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ತೀವ್ರಗೊಂಡ ಶರಾವತಿ ಬ್ರಿಡ್ಜ್ ಉದ್ಘಾಟನಾ ಪಾಲಿಟಿಕ್ಸ್. ಪ್ರಧಾನಿ ಅಂಗಳಕ್ಕೆ ಶಿಷ್ಟಾಚಾರ ಉಲ್ಲಂಘನೆಯ ವಿಚಾರ ತಲುಪಿದೆ. ಶಿಷ್ಟಾಚಾರ ಉಲ್ಲಂಘನೆ ಕುರಿತು ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಈಗೇನು ಶಿವಮೊಗ್ಗದಲ್ಲಿ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಯಾಕಂದ್ರೆ ಅವರು ಮೊದಲೇ ಹೇಳಿದ್ದಾರೆ, ನಾನು ವಿಜಯಪುರದ ಪ್ರವಾಸವನ್ನ ಕೈಗೊಂಡಿದ್ದೀನಿ, ಆ ದಿನಾಂಕದಲ್ಲಿ ನಾನು ಬರೋದಕ್ಕಾಗೋದಿಲ್ಲ, ನೀವು ಇವತ್ತಿನ ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನ ನೀವು ಮುಂದೂಡಿಕೆ ಮಾಡಿ ಅಂತ ಹೇಳಿ ಪತ್ರ ಸಹ ಬರೆದಿದ್ದಾರೆ. ಇದಕ್ಕೆ ಕ್ಯಾರೆ ಅನ್ನದ ಬಿಜೆಪಿ ತಮ್ಮ ಪಾಡಿಗೆ ಇವತ್ತು ಉದ್ಘಾಟನೆಯನ್ನ ಮಾಡಿ ಮುಗಿಸಿದೆ. ಈ ವಿಚಾರವನ್ನ ಈಗ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಗಮನಕ್ಕೆ ತಂದಿದ್ದಾರೆ. ಶಿಲಾನ್ಯಾಸ ಸಮಾರಂಭದ ಬಗ್ಗೆ ತಮ್ಮ ಗಮನಕ್ಕೆ ತರಲು ನಾನು ಇದನ್ನ ಬಯಸ್ತೀನಿ. ಕಾರ್ಯಕ್ರಮ ಮುಂದೂಡಲು ಹೆದ್ದಾರಿ ಸಚಿವರಿಗೆ ಪತ್ರವನ್ನ ಬರೆದಿದ್ದೆ. ಇಂಡಿಯಲ್ಲಿ ಕಾರ್ಯಕ್ರಮ ನಿಗದಿ ಆಗಿದ್ರಿಂದ ಪತ್ರವನ್ನ ಬರೆದಿದ್ದೆ. 11/7/2025 ವೈಯಕ್ತಿಕವಾಗಿ ಮಾತನಾಡಿ ಪತ್ರವನ್ನ ಬರೆದಿದ್ದೇನೆ. ಸೂಚನೆ ನೀಡದೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರನ್ನ ಹಾಕಲಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ಗಂಭೀರತೆಯನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಯೋಜನೆಗೆ ಸಂಬಂಧಿಸಿದ ಕೆಲಸಗಳು ಇನ್ನೂ ಪೂರ್ಣಗೊಂಡಿಲ್ಲ. ತರಾತುರಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡಬಾರದಾಗಿತ್ತು. ಈ ರೀತಿ ವರ್ತನೆ ಸಹಕಾರಿ ಒಕ್ಕೂಟದ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರ ಗಮನಕ್ಕೆ ತಂದಿದ್ದಾರೆ ಪತ್ರದ ಮೂಲಕ. ಕರ್ನಾಟಕ ಸರ್ಕಾರವು ಇಂತಹ ಅಸಹಕಾರ ಕ್ರಮಗಳ ವಿರುದ್ಧ ತನ್ನ ಪ್ರತಿಭಟನೆಯನ್ನ ದಾಖಲಿಸುತ್ತೆ. ಭವಿಷ್ಯದಲ್ಲಿ ಎಲ್ಲಾ ಕೇಂದ್ರ ಸಚಿವಾಲಯಗಳು ಇಂತಹ ಅಸಂಗತ ಕೃತ್ಯಗಳಿಂದ ದೂರವಿರಲು ಸಲಹೆಯನ್ನ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಧಾನಿಗೆ ಪತ್ರ ಬರೆದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದೆ ಇದ್ದಂಗಾಗಿದೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮದ ಮೂಲಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇವತ್ತು ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಇದ್ದಂಗೆ ಆಗಿರುವಂಥದ್ದು. ಅವರು ಪತ್ರದ ಮೂಲಕ ಹೇಳಿದ್ದಾರೆ, ನಾನು ವಿಜಯಪುರ ಪ್ರವಾಸವನ್ನ ಕೈಗೊಂಡಿದ್ರಿಂದ ಈ ದಿನಾಂಕಕ್ಕೆ ನಾನು ಅವೈಲಬಿಲಿಟಿ ಇರೋದಿಲ್ಲ ಅಂತ ಹೇಳಿ. ಬಟ್ ಇಷ್ಟು ತರಾತುರಿಯಲ್ಲಿ ಬಿಜೆಪಿಗೆ ಉದ್ಘಾಟನೆ ಮಾಡುವಂತಹ ಆತುರನಾದ್ರೂ ಏನಿತ್ತು? ಈಗ ಪ್ರಧಾನಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? 9 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ಸಮಾರಂಭದ ಶಿಷ್ಟಾಚಾರ ಉಲ್ಲಂಘನೆ ವಿಚಾರ ಇದೀಗ ದೊಡ್ಡ ರಾಜಕೀಯ
ತಿರುವನ್ನ ಪಡೆದಿರ್ತಕ್ಕಂಥದ್ದು. ಶಿಷ್ಟಾಚಾರ ಉಲ್ಲಂಘನೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 2 ಪುಟಗಳ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಮತ್ತು ಶಿಷ್ಟಾಚಾರ ಉಲ್ಲಂಘನೆ ಸಂಬಂಧಪಟ್ಟಾಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಜೊತೆಗೆ ಪತ್ರದ ಮುಖಾಂತರ ತಮ್ಮ ಪ್ರತಿಭಟನೆಯನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಕಾರ್ಯಕ್ರಮನ ಮುಂದೂಡಲು ಹೆದ್ದಾರಿ ಸಚಿವರಿಗೆ ಅಂದ್ರೆ ಹೆದ್ದಾರಿ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಮುಖ್ಯಮಂತ್ರಿಗಳು ಪತ್ರವನ್ನು ಕೂಡ ಬರೆದಿದ್ರು ಮತ್ತು ದೂರವಾಣಿ ಕರೆ ಮಾಡಿ ಕೂಡ ತಿಳಿಸಿದ್ರು. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ತುಂಬಾ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳನ್ನ ಗಮನಕ್ಕೆ ತಾರದೆ ಅವರನ್ನ ಕಾರ್ಯಕ್ರಮದ ಪಟ್ಟಿಗೆ ಕೊನೆಗಳಿಗೆ ಹಾಕಿರುವಂತದ್ದು ಮತ್ತು ಅವರ ಜೊತೆ ವೈಯಕ್ತಿಕವಾಗಿ ಮಾತನಾಡದೆ ಇರ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದ್ ಕಡೆ ಸಿಟ್ಟೇರಿಸಿತ್ತು. ಜೊತೆಗೆ ಇದು ಕ್ರೆಡಿಟ್ ಪಾಲಿಟಿಕ್ಸ್ ಆದ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಇದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಪುತ್ರ BY ರಾಘವೇಂದ್ರದ ಹೋರಾಟದ ಶ್ರಮದ ಫಲ ಅನ್ನೋದು ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ಆಂಬೋಣ ಆಗಿತ್ತು. ಜೊತೆಗೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ನಡೆಸತಕ್ಕಂಥ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಮತ್ತು ಇದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಎಂಬುದು ಮುಖ್ಯಮಂತ್ರಿಗಳ ಆಪಾದನೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಮುಂದೂಡಿ ಅಂತೇಳಿ ಮತ್ತು ಈಗಾಗಲೇ ಹಿಂದಿ ಕಾರ್ಯಕ್ರಮ ಈಗಾಗಲೇ ಫಿಕ್ಸ್ ಆಗಿರ್ತಕ್ಕಂಥ, ಹಾಗಾಗಿ ಮುಂದೂಡುವಂತೆ ಗಡ್ಕರಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ರು. ಎಲ್ಲಾ ಮನವಿಯನ್ನ ತಿರಸ್ಕರಿಸಿರ್ತಕ್ಕಂಥ ಕೇಂದ್ರ ಸಚಿವರು ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಕೆಲವು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನು ತಮ್ಮ ಪ್ರತಿಭಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರದ ಮುಖಾಂತರ ವಿವರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಉಪಮುಖ್ಯಮಂತ್ರಿಗಳು, ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ಗಳು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಅಧ್ಯಕ್ಷರ ಹೆಸರಿನ ಮುಂದೆ ಮಾಜಿ ಮುಖ್ಯಮಂತ್ರಿಯವರ ಆಗಿರ್ತಕ್ಕಂಥ BS ಯಡಿಯೂರಪ್ಪನ ಹೆಸರನ್ನು ಕೂಡ ಮುದ್ರಿಸುವುದು ಕೂಡ ಇದು ಸ್ಪಷ್ಟವಾಗಿ ಶಿಷ್ಟಾಚಾರದ ಉಲ್ಲಂಘನೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಸ್ಪಷ್ಟ ಭಿನ್ನಾಭಿಪ್ರಾಯದ ಹೊರತಾಗಿಯೂ ಕಾರ್ಯಕ್ರಮವನ್ನು ಮುಂದುವರಿಸಿರುವಂತದ್ದು ಮತ್ತು ಇದು ಸಹಕಾರ ಒಕ್ಕೂಟದ ಮನೋಭಾವವನ್ನೇ ಧಿಕ್ಕರಿಸುತ್ತದೆ ಮತ್ತು ಕರ್ನಾಟಕ ಸರ್ಕಾರವು ಇಂತಹ ಅಸಹಕಾರ ಕ್ರಮಗಳ ವಿರುದ್ಧ ತನ್ನ ಪ್ರತಿಭಟನೆಯನ್ನು ದಾಖಲಿಸುತ್ತದೆ ಅಂತೇಳಿ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತು ಭವಿಷ್ಯದಲ್ಲಿ ಎಲ್ಲಾ ಕೇಂದ್ರ ಸಚಿವಾಲಯಗಳ ಇಂತಹ ಕೃತ್ಯಗಳಿಂದ ದೂರವಿರಲು ಸಲಹೆಯನ್ನು ನಾನು ನೀಡ್ತೀನಿ ಅಂತ ಹೇಳಿ ಪತ್ರದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ತನ್ನ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಕೇಂದ್ರ ಸಚಿವಾಲಯಗಳ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಸರ್ಕಾರದ ಆ ಶಿಷ್ಟಾಚಾರದ ಪ್ರಕಾರ ಅತಿಥಿಗಳನ್ನ ಕರೆಯುವಕ್ಕೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಪ್ರಧಾನಿಯವರಲ್ಲಿ ಸಲಹೆ ರೀತಿಯಲ್ಲಿ ಕೂಡ ಪತ್ರದಲ್ಲಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇದು ಶಿಷ್ಟಾಚಾರ ಉಲ್ಲಂಘನೆ ಸಂಬಂಧಪಟ್ಟಾಗೆ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಪತ್ರದಲ್ಲೇ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ. ಚೈತ್ರಾ ರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.